ಓಕೆ ಮೇಡಮ್, ಇವಾಗ ಹೇಳ್ತಾ ಇದ್ವಿ ಬರೀ ಹುಡುಗಿಗೆ ಮಾತ್ರ ಅನ್ಯಾಯ ಆಗಲ್ಲ, ಹುಡುಗಂಗೂ ಆಗುತ್ತೆ ಅಂತ. ರೀಸೆಂಟ್ ಆಗಿ ಹಾಸನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಎಲ್ಲ ಫ್ಯಾಮಿಲಿಯವರು ನೋಡಿ ಮದ್ವೆ ಮಾಡೋದಕ್ಕೆ ರೆಡಿ ಆದ್ರು. ಮದ್ವೆ ಮಂಟಪದಲ್ಲಿ ಇನ್ನೇನ್ ತಾಳಿ ಕಟ್ಟಬೇಕು, ಹುಡುಗಿ ನನ್ಗೆ ಮದ್ವೆ ಬೇಡ ಅಂತ ಹೇಳಿ ಬೇರೆ ಅಂದ್ರೆ ಲವರ್ ಜೊತೆ ಹೋಗಿ ತಾಳಿ ಕಟ್ಸ್ಕೊಂಡು ಮದ್ವೆ ಆದ್ಲು. ಈ ಸಿಚುಯೇಷನ್ ಏನಾದ್ರೂ ಉಲ್ಟಾ ಆಗಿದ್ರೆ ಪರಿಸ್ಥಿತಿಗಳು ಮಾತುಗಳೇ ಬೇರೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಯಾರಾದ್ರೂ ಇರ್ಲಿ, ಆ ಸಮಯತನ ಆ ಹೆಣ್ಮಗಳಿಗೆ ಏನಿತ್ತೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಆ ಹೆಣ್ಣು ಮಗಳು ಅಲ್ಲಿ ತನ ಬಂದು ಯಾಕೆ ತಾಲಿ ಕಟ್ಟಿಸ್ಕೊಳಕ್ಕೆ ನಿರಾಕಾರ ಮಾಡಿದ್ಲು ಅದು ನನಗೆ ಗೊತ್ತಿಲ್ಲ. ಸೊ ಆ ಮಗಳ ಭಾವನೆ ಏನು, ಅವಳಿಗಿದ್ದಂಥ ಒತ್ತಡಗಳೇನು, ಅವಳನ್ನ ಹೊರಗೆ ಬಿಡದೆ ಕೂಡಾಕಿದ್ರ ಅದು ನಮಗೆ ಗೊತ್ತಿಲ್ಲ ಅಲ್ವಾ. ನಾವಿಲ್ಲಿ ಹೇಳೋದು ಸುಲಭ. ಸೊ ಅವಳು ಅನ್ಕೊಂಡಿರ್ಬೇಕು ನಾನು ಅಲ್ಲಿ ಹೋಗಿನೇ ನಾನು, ಯಾಕಂದ್ರೆ ಮನೆ ಒತ್ತಡ ಹೇಗಿದೆಯೋ ನಾನು ಇಲ್ಲಿ ಕುತ್ಕೊಂಡು ಕಮೆಂಟ್ ಮಾಡೋದು ಈಸಿ. ಒಂದು ಹೆಣ್ಣು ಮಗಳ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಸುಲಭ, ಅದು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ, ಗೊತ್ತಾಯ್ತಾ. ಸೊ ಹಾಗಾಗಿ ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಆ ಮಗಳ ಬಗ್ಗೆ ಕಮೆಂಟ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ. ಎರಡನೇದು, ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಆ ಒಂದು ಸನ್ನಿವೇಶ ತಲುಪೋತನ ಸುಮ್ಮನೆ ಇರಬೇಡಿ. ನಿಮ್ಮ ಹಕ್ಕಿದೆ, ನೀವು ಹೋರಾಟ ಮಾಡಿ. ಸೊ ಹಾಗಾಗಿ ಆ ಗಂಡು ಮಗುವಿಗೂ ಆ ಮಗುವಿಗೂ ಆದಂತ ಆತಂಕ, ಯಾಕಂದ್ರೆ ಅವನು ನನ್ನ ಮಗನ ಸಮಾನನೇ. ಸೊ ಹಾಗಾಗಿ ಆತರ ಆಗಬಾರ್ದು ಅನ್ನೋದಷ್ಟೇ ನಾನು ಹೇಳ್ಬೋದಾಗಿತ್ತು. ಕ್ಲಿಯರ್ ಆಗಿ ಮದ್ವೆ ಆಗಲ್ಲ ನಮಗ್ ಗೊತ್ತಿಲ್ಲ ಅಲ್ಲ. ಅಮ್ಮ ಹೌದು, ಅಪ್ಪ ಅಮ್ಮ ಕಮೆಂಟ್ಸ್ ಗಳು ನಾನು ನೋಡ್ತಾ ಇದ್ದೆ, ಅಪ್ಪ ಅಮ್ಮ ಬಲವಂತವಾಗಿ ಒಪ್ಸಿರ್ತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಇಷ್ಟಪಡೋದಿಲ್ಲ.